ನಮ್ಮ ಲೈಫಲ್ಲಿ ನಾವು ಯಾರನ್ನೂ ನಂಬಾರ್ದು. ಯಾವ ಸಿಚುವೇಶನ್ಸಲ್ಲೂ ಯಾರನ್ನೂ ನಂಬಾರ್ದು. ನಮ್ಮನ್ನ ನಾವುಗಳೇ ನೋಡ್ಕೋಬೇಕು. ನಾವೇ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡ್ಲಿ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಯಾರನ್ನೋ ಒಬ್ರನ್ನ ಟ್ರಸ್ಟ್ ಮಾಡಿ ನಾನು ಏನೋ ಒಂದು ಕೆಲಸ ಮಾಡ್ತೀನಿ ಅನ್ನೋದು ಸುಳ್ಳು. ಏನೇ ಮಾಡಿದ್ರೂ ನನ್ನ ಸ್ವಂತಿಕೆಯಿಂದ ನಾನು ಮಾಡುವಂತಹ ಕೆಲಸವನ್ನ ಹಿಂದೇಟಾಕದೆ, ಯಾರಿಗೂ ಹೇಳ್ದೆ ಅಥವಾ ಯಾರಿಂದನೂ ಸಹಾಯವನ್ನ ತಗೊಳ್ದೆ ನಾನು ಮಾಡ್ತೀನಿ ಅನ್ನುವಂತಹ ಭರವಸೆ ನಮ್ಮಲ್ಲಿ ಬೆಳಿಬೇಕು. ಬಡತನದಲ್ಲಿದ್ದು ಫ್ರೆಂಡ್ಶಿಪ್ನ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅವರಿಗೆ ಟ್ರೂ ಫ್ರೆಂಡ್ಸ್ ಈಗ ತುಂಬಾ ಅಂದ್ರೆ ತುಂಬಾ ರೇರ್. ಲೈಕ್ ಮುಂಚೆ ದೇವ್ರ ಮೇಲೆ ಆಣೆ ಆಗ್ತಾರೆ ಅಂದ್ರೆ ಯಪ್ಪ ನಾನು ಯಾ ನರ್ಕಕ್ಕೆ ಹೋಗ್ತೀನೋ ಅಂತ ಯೋಚನೆ ಮಾಡೋರು. ಬಟ್ ಇವಾಗ ದೇವ್ರ ಮೇಲೆಲ್ಲ ಹೆತ್ತ ತಾಯಿ ಮೇಲೇನೆ ಆಣೆ ಹಾಕ್ಬಿಡ್ತಾರೆ. ಅಷ್ಟು ಜನರೇಷನ್ ಹಾಳಾಗಿದೆ ಗೊತ್ತಾ. ಜನರೇಷನ್ ಅಲ್ಲಿ ನಂಬಿಕೆ ಅನ್ನೋದನ್ನ ಉಳಿಸ್ಕೊಳಕ್ಕೆ ಆಗ್ತಿಲ್ಲ ಯಾರ ಕೈಯಲ್ಲೂ. ಇನ್ಕ್ಲೂಡಿಂಗ್ ಅಣ್ಣನ ನಂಬಕ್ಕಾಗಲ್ಲ, ತಮ್ಮನ ನಂಬಕ್ಕಾಗಲ್ಲ, ಅಕ್ಕನ ನಂಬಕ್ಕಾಗಲ್ಲ, ತಂಗಿನ ನಂಬಕ್ಕಾಗಲ್ಲ, ಯಾರನ್ನೂ ನಂಬಕ್ಕಾಗಲ್ಲ. ನನ್ನ ಲೈಫ್ನ ನಾನು ಹೆಂಗೆ ತಗೊಂಡು ಹೋಗ್ತಿದ್ದೀನಿ, ಹೆಂಗೆ ತಗೊಂಡು ಹೋಗಬೇಕು, ತಗೊಂಡು ಹೋಗ್ಲಿಕ್ಕೆ ನಾನು ಏನೇನು ಮಾಡಬೇಕು, ಆ ಮಾಡೋದನ್ನು ಯಾವ ರೀತಿ ಮಾಡಬೇಕು, ಆ ಮಾಡೋದಕ್ಕೆ ಏನೆಲ್ಲ ಕೆಲಸಗಳು ಮಾಡಬೇಕು, ಮಾಡೋದನ್ನ ಯಾರತ್ರನಾದ್ರೂ ಹೇಳ್ಕೋಬೇಕಾ ಬೇಡವಾ, ಹೇಳ್ಕೊಂಡ್ರೆ ಏನಾಗತ್ತೆ, ಅವರು ಟ್ರಸ್ಟೇಬಲ್ಲ, ಹೌದಾ ಅಲ್ವಾ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮ್ಮ ಲೈಫಲ್ಲಿ ನಾವು ಯಾರನ್ನೂ ನಂಬಾರ್ದು. ಯಾವ ಸಿಚುವೇಶನ್ಸಲ್ಲೂ ಯಾರನ್ನೂ ನಂಬಾರ್ದು. ಯಾರು ಯಾರಿಗೂ ಆಗೋದಿಲ್ಲ. ಲೈಕ್ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಯಾರಿಗ್ಯಾರೂ ಆಗಲ್ಲ. ಮುಂಚೆ ಇತ್ತು ಫ್ರೆಂಡ್ಸ್ ಆಗ್ತಾರೆ ಅಂತ, ಇವಾಗ ಫ್ರೆಂಡ್ಸ್ಗಳು ಕೂಡ ಆಗಲ್ಲ. ನಮ್ಮನ್ನ ನಾವುಗಳೇ ನೋಡ್ಕೋಬೇಕು. ನಾವೇ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡ್ಲಿ ಸ್ಟಾರ್ಟ್ ಮಾಡಬೇಕು. ಅದರ್ವೈಸ್ ನಾವು ತುಂಬ ಸಫರ್ ಪಡಬೇಕಾಗತ್ತೆ. ಇವಾಗ ಯಾರನ್ನೋ ಒಬ್ರನ್ನ ಟ್ರಸ್ಟ್ ಮಾಡಿ ನಾನು ಏನೋ ಒಂದು ಕೆಲಸ ಮಾಡ್ತೀನಿ ಅನ್ನೋದು ಸುಳ್ಳು. ಏನೇ ಮಾಡಿದ್ರೂ ನನ್ನ ಸ್ವಂತಿಕೆಯಿಂದ ನಾನು ಮಾಡುವಂತಹ ಕೆಲಸವನ್ನ ಹಿಂದೇಟಾಕದೆ, ಯಾರಿಗೂ ಹೇಳ್ದೆ ಅಥವಾ ಯಾರಿಂದನೂ ಸಹಾಯವನ್ನ ತಗೊಳ್ದೆ ನಾನು ಮಾಡ್ತೀನಿ ಅನ್ನುವಂತಹ ಭರವಸೆ ನಮ್ಮಲ್ಲಿ ಬೆಳಿಬೇಕು. ಇಲ್ಲಾಂದ್ರೆ ನಮ್ಮ ಜೀವನ, ಅದರಲ್ಲೂ ಪ್ರೆಸೆಂಟ್ ಜನರೇಷನ್ ಜೀವನ ಇದೆಯಲ್ಲ, ತುಂಬಾ ಕಷ್ಟ ಇದೆಯಪ್ಪ. ಎಷ್ಟೊಂದು ಜನ ಹೇಳ್ಬೋದು ಫ್ರೆಂಡ್ಸ್, ಟ್ರೂ ಫ್ರೆಂಡ್ಸ್ ಯಾರ ಜೊತೆ ಇರ್ತಾರೆ ಗೊತ್ತಾ? ರಿಚ್ ಆಗಿ ಗಿಚ್ಚಾಗಿ ಇರ್ತಾರಲ್ಲ, ಅವರವರೇ ಆಗಿರ್ತಾರೆ. ಬಟ್ ಈ ಬಡತನದಲ್ಲಿದ್ದು ಫ್ರೆಂಡ್ಶಿಪ್ನ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅವರಿಗೆ ಟ್ರೂ ಫ್ರೆಂಡ್ಸ್ ಈಗ ತುಂಬಾ ಅಂದ್ರೆ ತುಂಬಾ ರೇರ್. ಲೈಕ್ ಇವಾಗ ನಂದೇ ಎಕ್ಸಾಂಪಲ್ ಅಂತ, ಜಸ್ಟ್ ಎಕ್ಸಾಂಪಲ್ ಆಗಿ ತಗೊಳ್ತೀನಿ ಅಂದ್ರೆ, ನಾನು ಯಾರ್ದೋ ಒಂದು ಫ್ರೆಂಡ್ಶಿಪ್ ಮಾಡ್ತೀನಿ ಅಂತಂದ್ರೆ, ನನ್ನ ಹತ್ರ ದುಡ್ಡು ಚೆನ್ನಾಗಿದ್ದಾಗ, ದುಡ್ಡಿರೋವರೆಗೂ ನನ್ನ ಹತ್ರ ಒಂದಷ್ಟು ಜನ ಫ್ರೆಂಡ್ಸ್ಗಳು ಬರ್ಬೋದು. ಬಿಟ್ರೆ ಖಾಲಿ ಆದ್ಮೇಲೆ ನೀನೊಂದು ಕ್ಯಾರೆ ಅಂತಾನೂ ಕೇಳಲ್ಲ. ಅಂತಹ ಜನರೇಷನ್ ಅಲ್ಲಿ ನಾವು ಬದುಕ್ತಾ ಇದೀವಿ. ಇವತ್ತು ನಂಬಿಕೆ ಇಟ್ಟು ಒಬ್ರ ಹತ್ರ ಏನೋ ಒಂದು ಹೇಳ್ತೀವಿ, ಏನೋ ಒಂದು ಮಾಡ್ತೀವಿ, ಏನೋ ಒಂದು ಕೇಳ್ತೀವಿ ಅನ್ನೋದಿದೆಯಲ್ಲ, ಅದಾಗದೆ ಇರುವಂಥದ್ದು. ಸೊ ಇಲ್ಲಿ ನಂಬಿಕೆ ಅನ್ನೋದು ಈ ಜನರೇಷನ್ ಕಳ್ಕೊಬಿಟ್ಟಿದೆ. ಲೈಕ್ ಮುಂಚೆ ದೇವ್ರ ಮೇಲೆ ಆಣೆ ಆಗ್ತಾರೆ ಅಂದ್ರೆ ಯಪ್ಪ ನಾನು ಯಾ ನರ್ಕಕ್ಕೆ ಹೋಗ್ತೀನೋ ಅಂತ ಯೋಚನೆ ಮಾಡೋರು. ಬಟ್ ಇವಾಗ ದೇವ್ರ ಮೇಲೆಲ್ಲ ಹೆತ್ತ ತಾಯಿ ಮೇಲೇನೆ ಆಣೆ ಹಾಕ್ಬಿಡ್ತಾರೆ. ಅಷ್ಟು ಜನರೇಷನ್ ಹಾಳಾಗಿದೆ ಗೊತ್ತಾ. ನಾವು ಏನೇ ಒಂದು ಕೆಲಸ ಮಾಡ್ತೀವಿ, ಏನೋ ಒಂದು ಹೆಜ್ಜೆ ಇಡ್ತೀವಿ ಅಂದ್ರೂ ಯಾರನ್ನೂ ನಂಬಾರ್ದು. ನಂಬುದ್ವೋ ನಾವು ಕೆಟ್ವಿ ಅಂತಾನೆ ಅಲ್ಲಿಗೆ. ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಇರೋದೊಂದು ಲೈಫ್. ನಾವು ಯಾರನ್ನಾದ್ರೂ ನಂಬಿ ಏನಾದರೂ ಹೇಳಿದ್ವಿ, ಹಂಚ್ಕೊಂಡ್ವಿ, ಅಥವಾ ನಾನು ಮಾಡೋ ಮುಂದಿನ ಕೆಲಸ ಏನು ಅಂತ ಹೇಳಿದ್ವಿ ಅಂತ ಅಂದರೆ ಆ ಕೆಲಸ ಫ್ಲಾಪ್ ಅಂತಾನೆ. ಏನು ಗೊತ್ತಾ, ನಮ್ಮ ಜೊತೆನೇ ಇರ್ತಾರೆ. ನಮ್ಮ ಜೊತೆ ಇರೋರು ನಮ್ಮ ಬೆನ್ನ ಹಿಂದೆ ಹೇಗೆ ಚೂರಿ ಹಾಕಿರ್ತಾರೆ ಅನ್ನೋದು ಇಷ್ಟೂ ಗೊತ್ತಾಗಿರಲ್ಲ. ಆ ರೇಂಜಿಗೆ ನಮ್ಮ ಜೊತೆ ಇದ್ದು ನಮ್ಮ ಬೆನ್ನಿಗೆ ಚೂರಿಯನ್ನು ಹಾಕಿರ್ತಾರೆ. ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಬೇಕಾದರೆ ಅದು ಸಕ್ಸೀಡ್ ಆದಾಗ ಅಥವಾ ಸಕ್ಸಸ್ ಆದಾಗ ನಾವು ಶೇರ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ಬಿಫೋರ್ ದಟ್ ನಾವು ಹೇಳಿದ್ವಿ ಅಂದ್ಕೊಳ್ಳಿ, ಆಗೋದೆಲ್ಲ ಢಮ್ ಢಮಾರ್, ತುಂಬ ಸಫರ್ ಪಡಬೇಕಾಗತ್ತೆ. ಇನ್ಕ್ಲೂಡಿಂಗ್ ನಮ್ಮ ಫ್ಯಾಮಿಲಿಯವ್ರ ಹತ್ರ ಹೇಳೋದೂ ಸೇಫ್ ಅಲ್ಲ. ಯಾವುದೂ ನಾವು ಏನೇ ಮಾಡ್ತೀವಿ ಅಂದ್ಕೊಂಡಿದ್ದೀನಿ ಏನೂ ಶೇರ್ ಮಾಡಬಾರ್ದು ಕಣ್ರಿ. ನಾವು ಶೇರ್ ಮಾಡಿದ್ವಾ ಸತ್ವಿ ಅಂತಾನೆ.
ಗುಂಡಿ ತೋಡಿದ್ರು ಅಂತಾನೆ. ತುಂಬ ಕಷ್ಟ ಇದೆ ಈಗಿನ ಜನ್ರೇಷನಲ್ಲಿ. ನಂಬಿಕೆ ಅನ್ನೋದನ್ನ ಉಳಿಸ್ಕೊಳ್ಳೋಕೆ ಆಗ್ತಿಲ್ಲ ಯಾರ ಕೈಯಲ್ಲೂ. ಅಷ್ಟು ನಮ್ಮ ಜನ್ರೇಷನ್ ಹಾಳಾಗ್ಬಿಟ್ಟಿದೆ. ಆ ಒಂದು ಏನು ಅಹಂ ಅನ್ನೋದು ಹುಟ್ಟುತ್ತಾ ಇದೆಯೋ, ಅಥವಾ ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋದು ಹುಟ್ಟುತ್ತಾ ಇದೆಯೋ, ಅಥವಾ ನನಗೆಲ್ಲರೂ ಸಪೋರ್ಟ್ ಇದ್ದಾರೆ ಅನ್ನೋದ್ರಿಂದ ಜನ ಹಾಳಾಗ್ತಿದ್ದಾರೋ, ಅಥವಾ ನನ್ನ ಲೈಫಲ್ಲಿ ನಾನು ಏನೋ ಒಂದು ಲೀಡ್ ಮಾಡಬೇಕು ಅಥವಾ ನಾನು ಲೀಡ್ ಮಾಡಿಬಿಟ್ಟಿದ್ದೀನಿ ಅನ್ನುವಂತಹ ಒಂದು ಹೋಪಿಂದ ಜನ ದಿಕ್ಕು ತಪ್ತಾ ಇದ್ದಾರೋ. ನಂಬಿಕೆ ಅನ್ನೋದೇ ಸತ್ತು ಹೋಗ್ತಾ ಇದೆ ದಿನೇ ದಿನೇ ದಿನೇ. ಪ್ರೇಮಿಗಳಲ್ಲಿ ನಂಬಿಕೆ ಇಲ್ಲ. ಅಪ್ಪ ಅಮ್ಮನ ಮೇಲೆ ಇನ್ನು ನಂಬಿಕೆ ಇಡಬೇಕು ಅಂದರೆ ಅಪ್ಪ ಅಮ್ಮನ ಮೇಲೆ ನಂಬಿಕೆ ಇಡೋಕ್ಕಾಗಲ್ಲ. ಅಣ್ಣ ತಮ್ಮನ ನಂಬಿಕೆ ಇಡೋಣ ಅಂದರೆ ಅಣ್ಣ ತಮ್ಮನ ನಂಬಿಕೆ ಇಡೋಕ್ಕಾಗಲ್ಲ. ಇಲ್ಲ, ಆ್ಯಕ್ಚುಲಿ ನಾನು ತಪ್ಪು ಹೇಳಿದೆ, ಸಾರಿ. ಅಪ್ಪ ಅಮ್ಮನ್ನ ನಂಬಲೇಬೇಕು. ಅವ್ರು ಬಿಟ್ಟು ಇನ್ಯಾರ್ದೇ ಇರುತ್ತಲ್ಲ ಅದೆಲ್ಲಾನು ಫೇಕ್ 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 ಫೇಕ್. ಇನ್ಕ್ಲೂಡಿಂಗ್ ಅಣ್ಣನ ನಂಬಕ್ಕಾಗಲ್ಲ, ತಮ್ಮನ ನಂಬಕ್ಕಾಗಲ್ಲ, ಅಕ್ಕನ ನಂಬಕ್ಕಾಗಲ್ಲ, ತಂಗಿನ ನಂಬಕ್ಕಾಗಲ್ಲ, ಯಾರೂ ನಂಬಕ್ಕಾಗಲ್ಲ. ತಮ್ಮ ಸ್ವಾರ್ಥಗಳಿಗೆ ಹೆಂಗೆ ಯಾರು ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ಚೇಂಜ್ ಆಗ್ತಾರೆ. ನಾವೆಷ್ಟು ಕೇರ್ಫುಲ್ ಆಗಿದ್ರು ಕಡಿಮೆನೆ. ಎಲ್ಲರೂ ಹಿಂಗೆ ಬರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಟ್ಟರೆ ಹಿಂಗೆ ಕೊಡಬೇಕು ಅನ್ನೋದನ್ನ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಇದು ನಮ್ಮ ಜನ್ರೇಷನ್ ಫುಲ್ ಹಾಳಾಗ್ಬಿಟ್ಟಿದೆ. ನಮಗೆ ನಿಜವಾಗ್ಲೂ ಯಾವ ಒಂದು ಜನ್ರೇಷನಲ್ಲಿ ಬದುಕ್ತಾ ಇದ್ದೀವಿ, ಏನಕ್ಕೆ ಬದುಕ್ತಾ ಇದ್ದೀವಿ, ಯಾವ ಕಾರಣಕ್ಕೆ ಬದುಕ್ತಾ ಇದ್ವಿ, ಏನು ಮಾಡೋಕ್ಕೆ ಹೊರಟಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ನನ್ನ ಲೈಫ್ನ ನಾನು ಹೆಂಗೆ ತೊಗೊಂಡು ಹೋಗ್ತಿದ್ದೀನಿ, ಹೆಂಗೆ ತೊಗೊಂಡು ಹೋಗಬೇಕು, ತೊಗೊಂಡು ಹೋಗ್ಲಿಕ್ಕೆ ನಾನು ಏನೇನು ಮಾಡಬೇಕು, ಆ ಮಾಡೋದನ್ನು ಯಾವ ರೀತಿ ಮಾಡಬೇಕು, ಆ ಮಾಡೋದಕ್ಕೆ ಏನೆಲ್ಲ ಕೆಲಸಗಳು ಮಾಡಬೇಕು, ಮಾಡೋದನ್ನು ಯಾರತ್ರನಾದರೂ ಹೇಳ್ಕೋಬೇಕಾ ಬೇಡವಾ, ಹೇಳ್ಕೊಂಡ್ರೆ ಏನಾಗತ್ತೆ, ಅವರು ಟ್ರಸ್ಟೇಬಲ್ಲ, ಹೌದಾ ಅಲ್ವಾ, ಎಲ್ಲನೂ ಯೋಚನೆ ಮಾಡಬೇಕಾಗತ್ತೆ. ಇವತ್ತು ನಾವು ಏನೇ ಒಂದು ಮಾಡ್ತೀವಿ ಅಂದ್ರೂ ಇಂಡಿಪೆಂಡೆಂಟಾಗಿ ಮಾಡಬೇಕಾಗತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ನನ್ನದೇ ವಿಚಾರನ ನಾನು ತಗೊಳ್ಳೋದಾದ್ರೆ, ಲೈಕ್ ನಾನು ಏನೇ ಒಂದು ಸ್ಟೆಪ್ಸ್ ಇಡ್ತೀನಿ ಅಂತ ಹೋದ್ರೂ ಆಗ್ತಾಯಿಲ್ಲ. ಅದು ಒಂದಲ್ಲ ಒಂದು ರೀತಿ ಯಾರ ಮುಖಾಂತರನಾದ್ರೂ ಅಡ್ಡಗಾಲಾಗಿರುತ್ತೆ. ಅದು ಎಸ್ಪೆಷಲಿ ಫ್ಯಾಮಿಲೀಸಿಂದ. ನನಗೆ ಅಷ್ಟು ಫ್ರೆಂಡ್ ಸರ್ಕಲ್ಸ್ ಇಲ್ಲ, ನಾನು ನಂಬೋದು ಇಲ್ಲ. ಬಿಕಾಸ್ ಇವಾಗಿನ ಫ್ರೆಂಡ್ ಸರ್ಕಲ್ಗಳ ಮೇಲೂ ನಂಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಬಟ್ ನಾನು ಇತ್ತೀಚೆಗೆ ಒಬ್ಬರನ್ನಷ್ಟು ಫ್ರೆಂಡ್ ಅಂತ ಎಕ್ಸೆಪ್ಟ್ ಮಾಡ್ಕೊಂಡಿರೋದು ಭಾರ್ಗವಿ ಅಂತ. ನನ್ನ ಅದು ಒಂದು 2-3 ಮಂತ್ಸಿಂದ ಒಂದು ಇಷ್ಟು ವರ್ಷದಲ್ಲಿ ನನಗೆ ಒಂದು ಫ್ರೆಂಡ್ ಅನ್ನುವಂತಹ ಭಾವನೆ ಬಂದಿದ್ದು ಅವಳ ಮೇಲೇ. ಅಲ್ಲಿವರೆಗೂ ನಾನು ಯಾರಿಗೂ ಬೇಗ ಕ್ಲೋಸ್ ಆಗಲ್ಲ, ಯಾಕಂದರೆ ನನಗೆ ಯಾರ ಮೇಲೂ ನಂಬಿಕೆನೇ ಇಲ್ಲ. ಬಿಕಾಸ್ ಫ್ರೆಂಡ್ಸ್ ಅನ್ನೋರು ಬಿಟ್ಟೋದ್ರು, ಒಡ ಹುಟ್ಟಿದವ್ರು ಅನ್ನೋದು ಲೈಕ್ ಇವಾಗ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ನಾನು ಒಬ್ಬೊಂಟಿ. ಎಲ್ಲ ಇದ್ದೂ ಯಾರೂ ಇಲ್ಲದ ರೀತಿ ಇರುವಂತಹ ಒಬ್ಬೊಂಟಿ. ನಂಬಿಕೆ ಅನ್ನೋದು ಎಲ್ಲರ ಮೇಲೆ ಅಂದರೆ ಎಲ್ಲರ ಮೇಲೇನೂ ಕಳ್ಕೊಬಿಟ್ಟಿದ್ದೀನಿ ನಾನು. ಲೈಕ್ ನಾನು ಹೆಂಗೆ ಸರ್ವೈವ್ ಆಗ್ತೀನಿ, ಅಥವಾ ನಾನು ಏನು ಮಾಡ್ತೀನಿ, ಮುಂದೆ ಹೆಂಗಿದೆ ನನ್ನ ಫ್ಯೂಚರು ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ. ನನ್ನ ಲೈಫ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಾಯಿದೆ. ಇಂಡಿಪೆಂಡೆಂಟಾಗಿ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ಗೊತ್ತಿಲ್ಲ. ಬಿಕಾಸ್ ಯಾರ್ದು ಒಂದು ಸಪೋರ್ಟ್ ಇಲ್ಲ, ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ, ಹಿಂದೆ ಯಾರಂತ ಗೊತ್ತಿಲ್ಲ, ಮುಂದೆ ಯಾರಂತ ಗೊತ್ತಿಲ್ಲ, ಅಕ್ಕ ಯಾರಂತ ಗೊತ್ತಿಲ್ಲ, ಪಕ್ಕ ಯಾರಂತ ಗೊತ್ತಿಲ್ಲ, ಹೊಡ್ತವ್ರಂತರೂ ಮೊದಲೇ ಏನು ಅಂತ ಇರಲ್ಲ. ಆ್ಯಂಡ್ ರಿಲೇಟಿವ್ಸ್ ಅಂತರೂ ದೂರ 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 ದೂರ. ಇನ್ನು ನನ್ನ ಫ್ಯೂಚರಲ್ಲಿ ನಾನು ಏನು ಮಾಡ್ತೀನೋ ಏನು ಬಿಡ್ತೀನೋ ಲೈಕ್ ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಬಿಟ್ಟಿದೆ. ಆದರೂ ಎಲ್ಲ ಒಂದಿಷ್ಟು ಏನೋ ಒಂದು ಆಗಬಹುದೇನೋ ಅನ್ನುವಂಥದ್ದು ಒಂದು ಹೋಪು ಗೊತ್ತಿಲ್ಲ. ಬಟ್ ನನ್ನ ಲೈಫ್ ಅಂದರೂ ಸಿಕ್ಕಾಪಟ್ಟೆ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಇದನ್ನು ಎಲ್ರಿಗೂ ಅಳವಡಿಸ್ಕೊಳ್ಳಿ ಅಂತ ಹೇಳೋಕ್ಕೋಗಲ್ಲ ನಾನು, ಯಾಕಂದರೆ ಇದು ನನ್ನ ಒಂದು ಲೈಫ್ದು ಇದು
ನಂಬಿಕೆ ಅನ್ನೋದು ಇವತ್ತು ನಾನು ಯಾರಿಗೂ ನಂಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ ನನ್ನ ನಂಬಿಕೆ ಮೇಲೆ ಅಷ್ಟು ಪೆಟ್ಟು ಬಿದ್ದಿದೆ ಅಂತ ಅಲ್ವಾ, ಎಲ್ಲರಿಂದ ಅಷ್ಟು ನಾನು ಸಫರ್ ಆಗಿದ್ದೀನಿ ಅಂತ ಅಲ್ವಾ. ಬಟ್ ನಾನು ಇಷ್ಟು ವರ್ಷ ಲೈಫಲ್ಲಿ ನಾನು ಕಲ್ತಿದ್ದು ಒಂದೇ, ನನ್ನ ಜೊತೆ ನಾನು ಮಾತ್ರ. ನಮ್ಮ ಜೊತೆ ಯಾರು ಅಂದರೆ ಯಾರು ಇರಲ್ಲ, ನಮ್ಮ ಜೊತೆ ನಾವು ಮಾತ್ರ. ಇರೋವರೆಗೂ ನಮ್ಮ ಜೊತೆ ನಾವೇ, ಸಾಯೋವರೆಗೂ ನಮ್ಮ ಜೊತೆ ನಾವೇ, ಬದುಕಿದ್ರು ನಮ್ಮ ಜೊತೆ ನಾವೇ, ಸತ್ರು ನಮ್ಮ ಜೊತೆ ನಾವೇ. ಎಲ್ಲರೂ ಕೂಡ ತಾತ್ಕಾಲಿಕ ಬದುಕಿಗೋಸ್ಕರ ನಾವು ಇವತ್ತು ಹೆಣ್ಗಾಡ್ತಾ ಇದೀವಿ, ಒದ್ದಾಡ್ತಾ ಇದೀವಿ. ಬಟ್ ನನಗೆ ಅದೇನು ಗೊತ್ತಾ, ನನಗೆ ಅದು ಒಂದು ಹಠ, ಲೈಕ್ ಏನೂ ಇಲ್ಲ, ಏನೂ ಇಲ್ದೇನೆ ಲೈಫ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದೇಳಬೇಕು, ಇವತ್ತು ಏನು ಸಫರ್ ಪಡ್ತಾ ಇದ್ದೀನಿ ಅದರಿಂದ ಹೊರಗೆ ಬರಬೇಕು. ನನಗೆ ಆ್ಯಕ್ಚುಲಿ ಅನ್ಯಾಯ, ಮೋಸ ಇಂಥದ್ದೆಲ್ಲ ಸ್ಟೋರಿ ಸಿಕ್ಕಾಬಟ್ಟೆ ಇದೆ. ಬಟ್ ನಾನು ಅದನ್ನು ಹಾಗೆ ಅಂತಲೂ ಇಟ್ಕೊಂಡಿಲ್ಲ. ಅದೇ ಎಲ್ಲನೂ ಇಟ್ಕೊಂಡು ಅದರಿಂದ ಹೊರಗೆ ಬರಬೇಕು ಅನ್ನೋದಕ್ಕಿಂತ ಅದೇ ಒಂದು ಚಾಲೆಂಜಿಂಗ್ ಆಗಿ ಇಟ್ಕೊಂಡು ನನ್ನ ಲೈಫ್ನ ನಾನು ಸಖತ್ತಾಗಿ ಲೀಡ್ ಮಾಡಬೇಕು. ನನಗೂ ಒಂದಷ್ಟು ಏನೇನೋ ಕನಸುಗಳು, ಆಸೆಗಳು, ಲೈಫ್ನ ಝೀರೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ದು ಸಪೋರ್ಟ್ ಇಲ್ಲ, ಏನಿಲ್ಲ, ನೆಕ್ಸ್ಟು ಫ್ಯೂಚರ್ ಏನು. ಒಟ್ಟಿನಲ್ಲಿ ನನ್ನ ಲೈಫಲ್ಲಿ ಆಗಿರುವಂತಹ ಘಟನೆಗಳಿಗೆ ನಾನು ಸಕ್ಸಸ್ ಮುಖಾಂತರ ಉತ್ತರ ತಗೋಬೇಕು. ನನಗೆ ಯಾರು ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದಲ್ಲ, ಅದನ್ನು ಹೊರತುಪಡಿಸಿ ನಾನು ಇದನ್ನು ಸ್ಟಾರ್ಟ್ ಮಾಡಲೇಬೇಕು. ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಕಂಡುಕೊಂಡಿರೋದು ನಾನು ಇದೆ. ಗೊತ್ತಿಲ್ಲ, ಬಟ್ ನನಗೇನು ಗೊತ್ತಾ, ನನಗೆ ಆ್ಯಕ್ಚುಲಿ ಬಯೋಗ್ರಫಿ ಬರಿಬೇಕು ಅಂತ ಆಸೆ ಆಯಿತಾ. ಬಟ್ ನನಗೆ ಟೈಮ್ ಸಾಲ್ತಾ ಇಲ್ಲ. ಅದಕ್ಕೆ ಲೈಕ್ ರೈಟಿಂಗ್ಸ್ ಮುಖಾಂತರ ಹೇಳಬೇಕಾಗಿದ್ದು ಇಲ್ಲಿ ಇದ್ರ ಮುಖಾಂತರ ಹೇಳೋ ಥರ ಆಗಿದೆ. ಸುಮಾರು ಕಾನ್ಸೆಪ್ಟ್ಗಳು ತಲೆಯಲ್ಲಿರುತ್ತೆ, ಏನಾದ್ರು ಮಾಡಬೇಕು ಒಂದಲ್ಲ ಒಂದು ಅಡೆತಡೆ. ಬಟ್ ನನಗೇನು ಗೊತ್ತಾ, ನನ್ನ ಲೈಫಿನ ಒಂದಷ್ಟು ಘಟನೆಗಳನ್ನು ಓವರ್ಕಮ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಏನಪ್ಪ ಅಂದರೆ, ಓವರ್ಕಮ್ ಅನ್ನೋಕ್ಕಿಂತ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡಬೇಕು. ಆ್ಯಂಡ್ ಇಂಡಿಪೆಂಡೆಂಟಾಗಿ ಏನು ಇವಾಗಿದ್ದೀನಿ, ಲೈಕ್ ಇವಾಗ ಹೊರಗಡೆ ಎಲ್ಲೇ ಹೋದ್ರೂ ಒಂದು 15-20 ಸಾವಿರ ಸ್ಯಾಲ್ರಿಗೇನು ಮೋಸ ಇಲ್ಲ. ಬಟ್ ನಾನು ಬೇರೆ ರೀತಿಯೇ ಬೆಳಿಬೇಕು. ನನಗೆ ನೋಡ್ರಿ, ಇವಾಗಿನ ದಿನಗಳಲ್ಲಿ ದುಡ್ಡು ಮಾಡೋಕ್ಕೆ ಬೇಜಾನ್ ದಾರಿಗಳಿದಾವೆ ಆಯಿತಾ. ಆದರೆ ಅದು ಗುಡ್ ವೇನಲ್ಲೇ ದುಡ್ಡು ಆಗಬೇಕು. ಮೋಸ ಮಾಡಿ, ಅನ್ಯಾಯ ಮಾಡಿ, ಲೂಟಿ ಮಾಡಿ, ಏನೇನೋ ಮಾಡಿ ದುಡ್ಡು ಮಾಡ್ತಾರೆ. ನನಗದಲ್ಲ. ನಾನು ಒಂದು ಒಳ್ಳೆ ರೀತಿ ಹಣವನ್ನು ಸಂಪಾದನೆ ಮಾಡಬೇಕು. ಆ ಹಣದಲ್ಲಿ ಒಂದಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಲೈಫ್ ಹೆಂಗೆ ತಗೊಂಡೋಗುತ್ತೆ ಗೊತ್ತಿಲ್ಲ. ಬಟ್ ಹೊರಟು ಬಿಟ್ಟಿದ್ದೀನಿ, ಹೆಜ್ಜೆ ಇಟ್ಟುಬಿಟ್ಟಿದ್ದೀನಿ. ಆ ಹೆಜ್ಜೆನ ನೋಡಿ ಹುಷಾರಾಗಿಡಬೇಕು ಅನ್ನೋದು ನನ್ನ ಒಂದು ಗುರಿ ಮತ್ತು ಕನಸು. ಇದೇನಿದ್ದು ಪರಿಸ್ಥಿತಿಗಳಿದೆಯಲ್ಲ ಅದನ್ನೆಲ್ಲ ಬದಲಾಯಿಸ್ಬೇಕು ಅನ್ನೋದು ನನ್ನ ಆಸೆ. ಗೊತ್ತಿಲ್ಲ, ಇವಾಗ ಆ್ಯಕ್ಚುಲಿ ಟೈಮ್ 11:30 ಆಗಿದೆ. ಇಷ್ಟೊತ್ತಿನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ರಾತ್ರಿ ನಿದ್ರೆ ಬರಲ್ಲ ನನಗೆ. ಲೈಕ್ ವಾಟ್ ನೆಕ್ಸ್ಟ್ ಅನ್ನೋದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಟ್ ಯಾರನ್ನೂ ನಂಬೇಡಿ, ಬಿ ಕೇರ್ಫುಲ್. ಯಾರನ್ನೂ ಅಂದರೆ ನೀನು ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದನ್ನು ಯಾರಿಗೂ ಶೇರ್ ಮಾಡಬೇಡಿ. ಇಟ್ ಶುಡ್ ಬಿ ಇನ್ ಪ್ರೈವೇಟ್ ಆಗಿರಬೇಕು. ಏನೋ ಮಾಡ್ತಿ ಅಂತ ಗೊತ್ತಾಯ್ತು ಅಂದ್ಕೊಳ್ಳಿ, ಮುಗಿತಲ್ಲಿ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಗುಡ್ ನೈಟ್ ಹೇಳಲ್ಲ. ಆ್ಯಂಡ್ ಬಿಕಾಸ್ ನಾನು ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಎಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೀನಿ ಅಂತ. ಆ್ಯಂಡ್
ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.